Hello students, let's revise the ninth unit in our English textbook. I believe that books will never disappear. An interview with Jorge Luis Borges. So while writing your 6-mark answer, you'll write a short note on the interviewer and the interviewee ಅಲ್ವಾ. ಸೊ ಇಲ್ಲಿ ಈ ಎಕ್ಸೆಪ್ಟ್ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇರೋದು ರಾಬರ್ಟೋ ಅಲಿಫಾನೋ. ಸೊ ಹೀ ಇಸ್ ಕಾಲ್ಡ್ ದ ಇಂಟರ್ವ್ಯೂವರ್. ಆಯ್ತಾ. ಮತ್ತೆ ಯಾರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ? ಹಾರ್ಗೆ ಲೂಯಿ ಬಾರ್ಗಸ್ ಅನ್ನೋರನ್ನ, ಅವರನ್ನ ಇಂಟರ್ವ್ಯೂ ಅಂತ ಕರಿತೀವಿ. ಸೊ ಬೇಸಿಕಲಿ ದಿಸ್ ಇಸ್ ಅನ್ ಇಂಟರ್ವ್ಯೂ. ಸೊ ನೀವು ಫಸ್ಟ್ ಪ್ಯಾರಾಗ್ರಾಫ್ ನಿಮ್ಮ 6-mark ಆನ್ಸರ್ಗೆ ಹೇಗೆ ಬರೀತೀರಾ? ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈಸ್ ಅ ಫೇಸ್-ಟು-ಫೇಸ್ ಇಂಟರ್ವ್ಯೂ ಬಿಟ್ವೀನ್ ಹಾರ್ಗೆ ಲೂಯಿ ಬಾರ್ಗಸ್ ಆ್ಯಂಡ್ ರಾಬರ್ಟೋ ಅಲಿಫಾನೋ ಅಂತ ಬರ್ಕೋತೀರಾ. ಆಮೇಲೆ Borges is an Argentine short story writer, essayist, poet and translator. Alifano is a poet, storyteller, essayist and journalist ಅಂತ ಬರ್ಕೊಳ್ಳಿ, ಸಾಕಾಗುತ್ತೆ. ಆದರೆ ಈ ಪಾಯಿಂಟನ್ನು ಆ್ಯಡ್ ಮಾಡ್ಕೋಬಹುದು. ಹಿಸ್ ಮೋಸ್ಟ್ ಫೇಮಸ್ ಬುಕ್ಸ್, ಬಾರ್ಗೆಸ್ ಮೋಸ್ಟ್ ಫೇಮಸ್ ಬುಕ್ಸ್ ಆರ್ ಕಂಪೈಲೇಷನ್ಸ್ ಆಫ್ ಶಾರ್ಟ್ ಸ್ಟೋರೀಸ್ ಇಂಟರ್ಕನೆಕ್ಟೆಡ್ ವಿತ್ ಕಾಮನ್ ಥೀಮ್ಸ್ ಅಂತ ಆದರೆ ಬರೀರಿ. ಇಲ್ಲಾಂದರೆ ಇವರ ಯಾರು ಇಂಟರ್ವ್ಯೂ ಮಾಡ್ತಾ ಇರೋದು, ಯಾರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಮತ್ತು ಇವ್ರು ಯಾರು, ಯಾವ ದೇಶಕ್ಕೆ ಸೇರಿದವರು, ಏನಾಗಿದ್ದಾರೆ ಅಂತ ಬರ್ಕೊಂಡ್ರೆ ಬೇಕಾದಷ್ಟು. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಯು ವಿಲ್ ರೈಟ್ ವಾಟ್ ದ ಇಂಟರ್ವ್ಯೂ ಇಸ್ ಅಬೌಟ್. ಈ ಇಂಟರ್ವ್ಯೂ ಯಾವುದ್ರ ಬಗ್ಗೆ ಅಂತ ಹೇಳಬೇಕು ಅಲ್ವಾ. ಸೊ ಹೀಗೆ ಬರ್ಕೊಳ್ಳಿ. ಇನ್ ದಿಸ್ ಇಂಟರ್ವ್ಯೂ ಬಾರ್ಹೆ ಶೇರ್ಸ್ ಹಿಸ್ ವ್ಯೂಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಬುಕ್ಸ್, ಪೊಯೆಟ್ರಿ, ಮೆಟಫರ್ಸ್, ಲಿಟರೇಚರ್, ಆಲ್ಸೋ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಫೀಲಿಂಗ್ಸ್ ಅಬೌಟ್ ಹಿಸ್ ಮದರ್. ಸೊ ಈ ಟಾಪಿಕ್ಗಳ ಬಗ್ಗೆ ಮಾತಾಡ್ತಾರೆ ಈ ಇಂಟರ್ವ್ಯೂ ಅಲ್ಲಿ. ಓಕೆ, ಈಗ ಲೆಟ್ಸ್ ಕಮ್ ಟು ದ 1-mark ಕ್ವೆಶ್ಚನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, 1-mark ಕ್ವೆಶ್ಚನ್ಸ್ ಇದರಲ್ಲಿ ಬರೋದು ಯಾವುದಂದರೆ, ಫಸ್ಟ್ ಪ್ಲೀಸ್ ಅಂಡರ್ಲೈನ್ ದಿಸ್ ಇಫ್ ಯು ಹ್ಯಾವ್ ನಾಟ್ ಅಂಡರ್ಲೈನ್ಡ್. ಫಸ್ಟ್ ಕ್ವೆಶ್ಚನ್ನು, ವಾಟ್ ವಾಸ್ ಬಾರ್ಗೆಸ್ ಫಸ್ಟ್ ಲಿಟರರಿ ರೀಡಿಂಗ್ ಅಂತ ಕೇಳ್ತಾರೆ. ಇಷ್ಟು ಬರ್ಕೊಳ್ಳಿ ಸಾಕು. ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಆ್ಯನ್ ಇಂಗ್ಲಿಷ್ ವರ್ಷನ್ ಅಷ್ಟು ಬರೀರಿ. ಹಾಗೂ ಆಗದೆ ಇದ್ದರೆ ಜಸ್ಟ್ ರೈಟ್ ಗ್ರಿಮ್ಸ್ ಫೇರಿ tales, that is more than enough. Okay, second question, where was Borges educated anta kelidre? In his father's library ಅನ್ನೋದನ್ನ ಬರೀತೀರಾ. Okay, then what was the name of Borges' mother? ಅಥವಾ ಹೂ ವಾಸ್ ದ ಮದರ್ ಆಫ್ ಬಾರ್ಗಸ್ ಅಂತ ಕೇಳಿದಾಗ ಯು ಶುಡ್ ರೈಟ್ ದಿಸ್ ನೇಮ್, ಡಾನಾ ಲಿಯೋನಾರ್. ಸನ್ನಿ ಮಾರ್ನಿಂಗ್ ಅನ್ನೋ ನಾಟಕದಲ್ಲಿ ಡಾನಾ ಲಾರಾ ಅಂತ ಒಂದು ಕ್ಯಾರೆಕ್ಟರ್ ಇತ್ತು. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಡಾನಾ ಲಿಯೋನಾರ್ ಬೇರೆ. ಡಾನಾ ಲಿಯೋನಾರ್ ಇಸ್ ಬಾರ್ಗಸ್ ಮದರ್. ಆಯಿತಾ. ದೆನ್ ದಿಸ್ ಯು ಮೈಟ್ ಗೆಟ್ ಫಾರ್ 4 marks. 4 marksಗೆ ಬರಬಹುದು. ಡಿಸ್ಕ್ರೈಬ್ ಡಾನಾ ಲಿಯೋನಾರ್ ಅಥವಾ ಬಾರ್ಗಸ್ ಮದರ್ ಅಂತ ಕೇಳಿದಾಗ ಅವರ ಕೆಲವು ಗುಣಗಳನ್ನು ಹೇಳ್ತೇವೆ. ಓಕೆ, ಎಕ್ಸ್ಟ್ರಾರ್ಡಿನರಿ ಪರ್ಸನ್, ಹರ್ ಕೈಂಡ್ನೆಸ್ ಟುವರ್ಡ್ಸ್ ಬಾರ್ಗಸ್, ಮತ್ತು ಆ್ಯನ್ ಇಂಟೆಲಿಜೆಂಟ್ ಆ್ಯಂಡ್ ಗ್ರೇಷಿಯಸ್ ವುಮನ್, ಶಿ ಹ್ಯಾಡ್ ನೋ ಎನಿಮೀಸ್, ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಆಯಿತಾ. ಮತ್ತು ಇನ್ನೊಂದು ಕ್ವೆಶ್ಚನ್ ಇಲ್ಲಿ ಮಧ್ಯ, ವಾಟ್ ಮೇಡ್ ಬಾರ್ಗಸ್ ಫೀಲ್ ಗಿಲ್ಟಿ ಅಬೌಟ್ ಹಿಸ್ ಮದರ್ ಅಂದರೆ ಇದನ್ನು ಬರೀರಿ. ಹಿ ಶುಡ್ ಹ್ಯಾವ್ ಬೀನ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹರ್ ಅಂತ ರೈಟ್ ದಟ್ ಒನ್ ಸೆಂಟೆನ್ಸ್, ದಟ್ ಈಸ್ ಮೋರ್ ದನ್ ಎನಫ್. ಓಕೆ, ಮತ್ತು ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಕಾರ್ಡಿಂಗ್ ಟು ಬಾರ್ಗಸ್, ಅಕಾರ್ಡಿಂಗ್ ಟು ಅಂದರೆ ಅವರ ಪ್ರಕಾರ, ಬಾರ್ಗಸ್ ಅನ್ನೋರ ಪ್ರಕಾರ ವಾಟ್ ಇಸ್ ಬ್ಲೈಂಡ್ನೆಸ್ ಅಂದರೆ ಕುರುಡುತನ. ಬ್ಲೈಂಡ್ನೆಸ್ ಅಂದರೆ ಏನು ಅಂದರೆ ಯು ವಿಲ್ ರೈಟ್ ದಿಸ್ ಸೆಂಟೆನ್ಸ್, ಇಟ್ ಈಸ್ ಅ ವೇ ಆಫ್ ಲೈಫ್ that is not entirely unhappy ಅಂತ ಬರ್ಕೊಳ್ಳಿ. ಓಕೆ, ದಟ್ ಈಸ್ ಎನಫ್. ಮತ್ತು ಇನ್ನೊಂದು ಕ್ವೆಶ್ಚನ್ ಇಲ್ಲಿ, ಯು ಹ್ಯಾವ್ ಟು ನೋ ದೀಸ್ ಇದು ವರ್ಡ್ಸ್, ಹ್ಯುಮಿಲಿಯೇಷನ್ಸ್, ಮಿಸ್ಫಾರ್ಚೂನ್ಸ್, ಎಂಬ್ಯಾರಸ್ಮೆಂಟ್ಸ್. ಇವು ಮೂರೂ ದೇ ಆರ್ ಗಿವನ್ ಟು ಹಸ್ ಆಸ್ ರಾ ಮೆಟೀರಿಯಲ್ ಆಸ್ ಕ್ಲೇ ಅಂತ ಕೊಟ್ಟಿದ್ದಾರಲ್ವಾ, ಟು ಶೇಪ್ ಆರ್ ಆರ್ಟ್. ಆರ್ ಆರ್ಟ್ ಅಂದರೆ ಇಲ್ಲಿ ಆರ್ ಲೈಫ್ ಅಂತ ಅರ್ಥ.
Okay, so name any one raw material given to us to shape our life ಅಂದ್ರೆ ಯಾವ್ದಾದ್ರು ಒಂದನ್ನು ಬರೀರಿ. ಹ್ಯುಮಿಲಿಯೇಷನ್ ಅಂದ್ರೆ ಅವಮಾನ, ಮಿಸ್ಫಾರ್ಚೂನ್ ಅಂದ್ರೆ ಇಲ್ಲಕ್, ಓಕೆ, ಎಂಬ್ಯಾರಸ್ಮೆಂಟ್ ಅಂದ್ರೆ ಮುಜುಗರ ಆಗೋದು. ಓಕೆ, ರೈಟ್ ಎನಿ ಒನ್. ಮತ್ತೆ ಹೂ ರೋಟ್ ದ ಒಡಿಸ್ಸಿ ಅಥವಾ ಹೂ ಇಸ್ ದ ಆಥರ್ ಆಫ್ ದ ಒಡಿಸ್ಸಿ ಅಂತ ಕೇಳಿದ್ರೆ ಹೋಮರ್ ಅಂತ ಬರೀತೀರ. ಓಕೆ, ವಾಟ್ ಇಸ್ ಒಡಿಸ್ಸಿ ಅಂತ ಅಕಸ್ಮಾತಾಗಿ ಕೇಳಿದ್ರೆ ಯು ಹ್ಯಾವ್ ಇಟ್ ಇನ್ ಯೋರ್ ಗ್ಲಾಸರಿ. ಅ ಗ್ರೀಕ್ ಎಪಿಕ್ ರಿಟನ್ ಬೈ ಹೋಮರ್. ಅಷ್ಟನ್ನು ಬರ್ಕೊಳ್ಳಿ ಸಾಕು. ದೆನ್ this sentence is important. What does Alice Nahe word fern mean? ಅಂತ ಕೇಳಿದಾಗ you will write whatever is given in brackets. All that is near becomes far ಅನ್ನೋದನ್ನ ಬರೀತೀರ. Next to this question might appear, how does Borges pretend that he is not blind? ಅವ್ರು ಹೇಗೆ ಕುರುಡ ಅಲ್ಲ ಅಂತ ಪ್ರಿಟೆಂಡ್ ಮಾಡ್ತಾರೆ ಅಂದರೆ he fills his books with his house with books ಅಂತ ಬರೀತೀರ. ಓಕೆ, ಫಿಲ್ಲಿಂಗ್ ಮೈ ಹೌಸ್ ಅಂದರೆ ಬಾರ್ಗಸ್ ಹೌಸ್, fills his house with books. ಇಲ್ಲ ಅಂದರೆ ಈ ರೀತಿ ಕ್ವೆಶ್ಚನ್, ವಾಟ್ ಡಸ್ ಬಾರ್ಗೆ ಪ್ರಿಟೆಂಡ್ ಅಂದರೆ that he is not blind. Okay, then mention the library in the interview between Borges and Alifano ಅಂತ ಕೇಳಿದ್ರೆ ಯಾವ ಲೈಬ್ರರಿ ಬಗ್ಗೆ ಮಾತಾಡ್ತಾ ಇದ್ದಾರೆ? ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ. ಓಕೆ, ಇಲ್ಲ ಅಂದರೆ ವಾಟ್ ಡಿಡ್ ಬಾರ್ಗಸ್ ಡ್ರೀಮ್ ಆಫ್ ರಿಗಾರ್ಡಿಂಗ್ ದ ಲೈಬ್ರರಿ ಅಂತ ಕೇಳಿದ್ರೆ ಹಿ ಡ್ರೀಮ್ಡ್ ಆಫ್ ದ ಬರ್ನಿಂಗ್ ಆಫ್ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಅಂತ ಬರೀತೀರ. ಆಲ್ ರೈಟ್, then coming to this part, how old was Borges during the interview? 83 years old. ಇದು ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ದಿಸ್ ಬುಕ್ written by ಸ್ಪೆಂಗ್ಲರ್. ಯಾವ ಬುಕ್ ಬರ್ದಿರೋದು? ಡಿಕ್ಲೈನ್ ಆಫ್ ದ ವೆಸ್ಟ್. ಸಿ ರಿಮೆಂಬರ್, ಈ ಕಡೆ ಹೋಮರ್ ರೋಟ್ ದ ಒಡಿಸ್ಸಿ ಆಯಿತಾ, ಮತ್ತು ಇಲ್ಲಿ ಸ್ಪೆಂಗ್ಲರ್ ಅನ್ನೋರು ಡಿಕ್ಲೈನ್ ಆಫ್ ದ ವೆಸ್ಟ್ ಅನ್ನೋ ಬುಕ್ಕನ್ನು ಬರೀತಾರೆ. ವಾಟ್ ಇಸ್ ದಟ್ ಬುಕ್ ಅಬೌಟ್? ಇಟ್ ಇಸ್ ಅ ಕಾಮೆಂಟ್ರಿ ಆನ್ ಬುಕ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಓಕೆ, ದೆನ್ ಕಮಿಂಗ್ ಟು ದಿಸ್ ಪಾರ್ಟ್, ವಾಟ್ ಇಸ್ ಪೊಯಿಟ್ರಿ ಅಕಾರ್ಡಿಂಗ್ ಟು ಬಾರ್ಗೆ ಅಂತ ಕೇಳಿದ್ರೆ ಪೊಯಿಟ್ರಿ ಇಸ್ ಆನ್ ಏಸ್ಥೆಟಿಕ್ ಆ್ಯಕ್ಟ್ ಅಂತ ಬರೀರಿ, ಅಥವಾ ಇಟ್ ಈಸ್ ಅ ಮ್ಯಾಜಿಕಲ್, ಮಿಸ್ಟರಿಯಸ್, unexplainable event ಅಂತ ಬರೀತೀರ. ಓಕೆ, ಇಫ್ ದಿಸ್ ಇಸ್ ಗಿವನ್ ಫಾರ್ 4 marks, ಡಿಫೈನ್ ಪೊಯೆಟ್ರಿ ಅಕಾರ್ಡಿಂಗ್ ಟು ಬಾರ್ಗೆ ಅಂತ ಕೇಳಿದಾಗ ಯು ವಿಲ್ ರೈಟ್ this in simple words. ಇದು ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಪೊಯಿಟ್ರಿ ಇಸ್ ಸಮಥಿಂಗ್ ಇಂಟಿಮೇಟ್, ಎಸೆನ್ಷಿಯಲ್ ಅಂತ ಬರೀತೀರಾ. ಏಸ್ಥೆಟಿಕ್ ಆ್ಯಕ್ಟ್ ಅಂತ ಬರೀರಿ. ಇಸ್ ಅ ಪೊಯಿಟಿಕ್ ಆ್ಯಕ್ಟ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ದ ಪೊಯೆಟ್ ರೈಟ್ಸ್ ಇಟ್, ದ ರೀಡರ್ ರೀಡ್ಸ್ ಇಟ್, ಆ್ಯಂಡ್ ಇಟ್ ಆಲ್ವೇಸ್ ಹ್ಯಾಪನ್ಸ್ ಇನ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಮ್ಯಾನರ್. ಇದನ್ನು ಬರೀತೀರಾ. ಆ್ಯಂಡ್ ದಿಸ್ sentence, it is a magical, mysterious and unexplainable, although not incomprehensible event. ಇದನ್ನ simple words ಅಲ್ಲಿ ಆದಷ್ಟು you will have to write. Okay, then here you might get this for fill in the blanks. What dash elicits the emotions in poetry ಅಂದ್ರೆ precise words ಅಂತ ಬರೀತೀರಾ. Okay, then coming to metaphors, what are metaphors ಅಂದರೆ ಏನು ಅಂತ ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಸೊ ವಿಚ್ ಆರ್ ದ ಎಸೆನ್ಷಿಯಲ್ ಮೆಟಫರ್ಸ್ ಅಕಾರ್ಡಿಂಗ್ ಟು ಬಾರ್ಗಸ್ ಅಂತ ಕೇಳಿದಾಗ, ಲಿಸ್ಟ್ ಔಟ್ ಅಂತ ಕೇಳಿದಾಗ, ಲಿಸ್ಟ್ ಅಂದರೆ ಪಟ್ಟಿ ಮಾಡಿ ಅಂತ. ಸೊ ಯು ವಿಲ್ ರೈಟ್ ಒನ್ ಬಿಲೋ ದ ಅದರ್. ಟೈಮ್ ಅಂಡರ್ ರಿವರ್, ಲೈಫ್ ಅಂಡ್ ಡ್ರೀಮ್ಸ್, ಡೆತ್ ಆ್ಯಂಡ್ ಸ್ಲೀಪ್, ಸ್ಟಾರ್ಸ್ ಅಂಡ್ ಐಸ್, ಫ್ಲವರ್ಸ್ ಅಂಡ್ ವಿಮೆನ್ ಅಂತ ಬರೀತೀರ. ಹೌ ಮೆನಿ ಮೆಟಫರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಎಸೆನ್ಷಿಯಲ್? ಹೌ ಮೆನಿ ಅಂದರೆ ಎಷ್ಟು? ವಾಟ್ ವಿಲ್ ಯು ರೈಟ್? 5 or 6 ಮೆಟಫರ್ಸ್. ಜ್ಞಾಪಕ ಇಟ್ಕೊಳ್ಳಿ, 5 or 6. ದೆನ್ ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಇಸ್ ದ ಪೊಯೆಟ್ಸ್ ಟಾಸ್ಕ್? ಅವರ ಕೆಲಸ ಏನು? ವಾಟ್ ಇಸ್ ಹಿಸ್ ಡ್ಯೂಟಿ ಅಂದರೆ you will write this: to discover metaphors even though they may already exist. Main agi idu complete agi bariliಲ್ಲ ಅಂದ್ರೂ at least write this much: to discover metaphors. discover metaphors ಅಂತ ನಾದರೂ ಬರೀರಿ.
Okay, then here this part is important. What does Borhe believe will never disappear? ಯಾವುದು ಮರೆ ಆಗೋದೇ ಇಲ್ಲ ಅಂದರೆ books. Okay, books will never disappear. Remember this. And among the many inventions of man, which is the most astounding invention ಅಂತ ಕೇಳಿದರೆ book ಅಂತ ಬರೀತೀರ. ಓಕೆ, ಆ್ಯಂಡ್ ರಿಮೆಂಬರ್ ದಿಸ್. ಇದು 4 ಮಾರ್ಕ್ಸ್ಗೆ ವಾಟ್ ಡಸ್ ಬಾರ್ಗೇಸ್ ಸೇ ಅಬೌಟ್ ಬುಕ್ಸ್ ಅಂತ ಕೇಳಿದ್ರೆ ಯು ವಿಲ್ ಎಕ್ಸ್ಪ್ಲೇನ್ ದಿಸ್. ಓಕೆ, ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಕೇಳಬಹುದು. ಬುಕ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಡ್ಯಾಶ್ ಅಂದರೆ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಅಗೇನ್, ವಾಟ್ ಇಸ್ ಲಿಟ್ರೇಚರ್ ಅಕಾರ್ಡಿಂಗ್ ಟು ಬಾರ್ಹೆ ಅಂದರೆ ಅ ಕಂಟ್ರೋಲ್ಡ್ ಡ್ರೀಮ್. ಇನ್ನೊಂದು ಕ್ವೆಶ್ಚನ್, ವಾಟ್ ವಿಲ್ ಹ್ಯಾಪನ್ ಇಫ್ ಬುಕ್ಸ್ ಡಿಸಪಿಯರ್ ಅಂತ ಕೇಳಿದ್ರೆ ಹಿಸ್ಟ್ರಿ ವಿಲ್ ಡಿಸಪಿಯರ್ ಆ್ಯಂಡ್ ಮ್ಯಾನ್ ವುಡ್ ಡಿಸಪಿಯರ್. ಸೊ ಹೇಗೆ ಬರೀತೀರಾ? ಇಫ್ ಬುಕ್ಸ್ ಡಿಸಪಿಯರ್, ಹಿಸ್ಟ್ರಿ ಆ್ಯಂಡ್ ಮ್ಯಾನ್ ವುಡ್ ಡಿಸಪಿಯರ್ ಅಂತ ಬರೀತೀರಾ. ಹಿಸ್ಟ್ರಿ ಮತ್ತು ಮ್ಯಾನ್, ಇತಿಹಾಸ ಮತ್ತು ಮನುಷ್ಯನೇ ಮರೆಯಾಗ್ತಾನೆ ಅಂತ. ಓಕೆ, ಇಫ್ ಬುಕ್ಸ್ ಡಿಸಪಿಯರ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ 1 mark, 4 marks and questions and important points. Okay, wish you all the best.